ಇನ್ನು ಕೆಲವೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಮದುವೆ ಆಗೋದಕ್ಕೆ ಭಯ ಪಡ್ತಿದ್ದಾರೆ. ಅಂದ್ರೆ ಒಳ್ಳೆ ಜಾಬ್ ಇರುತ್ತೆ, ಮನೇಲೆಲ್ಲ ಚೆನ್ನಾಗೇ ಇರುತ್ತೆ, ಮದುವೆ ಆಗೋದಕ್ಕೆ ಭಯ. ಮತ್ ಹಾಗಂತ ಅವರು ರಿಲೇಶನ್ಶಿಪ್ ಅಲ್ಲಿ ಕೂಡ ಇರೋದಿಲ್ಲ. ಮದುವೆನೇ ಬೇಡ, ನಾನು ಹಿಂಗೆ ಆರಾಮಾಗಿ ಇದ್ಬಿಡ್ತೀನಿ ಅನ್ನುವಂತ ಮನಸ್ಥಿತಿಗೆ ಕೂಡ ಇಂದಿನ ಯುವ ಜನತೆ ಬಂದಿದೆ. ಹೌದು, ನಾನು ಒಂದಿಬ್ರು 3 ಜನರು ನಾನು ಮೀಟ್ ಮಾಡಿದ್ದೀನಿ. ಅಯ್ಯೋ ಯಾಕೆ ಬೇಕು ಮೇಡಮ್ ಮದುವೆ, ಬೇಡವೇ ಬೇಡ, ಯಾಕೋ ಹಂಗಂತೀಯ, ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಕಣೋ ಲೈಫಲ್ಲಿ, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸತ್ತೋಗ್ಬಿಟ್ರೆ ಏನು ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಬಹುಶಃ ಅವ್ರಿಗೆ ಚೆನ್ನಾಗಿರೋ ಲೈಫ್ ಪಾರ್ಟ್ನರ್ ಸಿಗದೆ ಇರ್ಬೋದು, ನಿನಗೆ ಬಹುಶಃ ದೇವರು ಒಳ್ಳೆ ಲೈಫ್ ಪಾರ್ಟ್ನರ್ನ ಬರೆದು ಕಳಿಸಿರ್ಬೋದು. ಯಾಕೆ ನೀನು ಹಾಳು ಮಾಡ್ಕೋತಿದ್ಯಾ ಅದನ್ನು? ಗೋ ಹೆಡ್, ಧೈರ್ಯವಾಗಿ. ನೆಗೆಟಿವ್ ತಲೆಯಲ್ಲಿ ಇಟ್ಕೊಂಡು ಯಾಕೆ ಮದುವೆ ಆಗ್ತೀಯ? ಪಾಸಿಟಿವಿಟಿ ತಲೆಯಲ್ಲಿ ಇಟ್ಕೊಂಡು ಮದುವೆ ಆಗು. ಓಕೆ, ನಾನೀಗ ಮದುವೆ ಪ್ರಿಪೇರ್ ಆಗ್ಬಿಡು, ನಾನು ಮದುವೆ ಆಗ್ತಿದ್ದೀನಿ, ಇನ್ನು ಅವಳಿಗೆ ಟೈಮ್ ಕೊಡಬೇಕು ಒಂದು ಸ್ವಲ್ಪ, ಅವಳನ್ನ ಅವಾಗವಾಗ ಆಚೆ ಕರ್ಕೊಂಡು ಹೋಗ್ಬೇಕು. ಅವಳಿಗೆ ನಾನು ಅಂದರೆ ಹುಡುಗನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೇನೆ, ಅವಳಿಗೊಂದು 2 ಗಿಫ್ಟ್ ಅವಾಗವಾಗ, ಸರ್ಪ್ರೈಸ್ ಗಿಫ್ಟ್ ಅಥವಾ ಸರ್ಪ್ರೈಸ್, ಕಮ್ ಲೆಟ್ಸ್ ಗೋ ಔಟ್, ಲೆಟ್ಸ್ ಗೋ ಫಾರ್ ಅ ಲಾಂಗ್ ಡ್ರೈವ್ ಅಂತೆಲ್ಲ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಮಾಡಿದ್ರೆ ಅವಳು ಖುಷಿಯಾಗಿರ್ತಾಳೆ. ಆ್ಯಂಡ್ ಹುಡುಗಿನೂ ಅಷ್ಟೇ, ಅವಾಗವಾಗ ಯಜಮಾನ್ರಿಗೆ ಇಷ್ಟವಾಗಿರೋ ಅಡುಗೆ ಎಲ್ಲ ಮಾಡಿಬಿಟ್ಟೆ, ಚೆನ್ನಾಗಿರುತ್ತೆ, ನನಗೋಸ್ಕರ ಬ್ಯೂಟಿಫುಲ್ ಆಗಿ ಒಂದು ಯಮ್ಮಿ ಅಡುಗೆ ಮಾಡಿದ್ದೀನಿ ಅಂತ ತೊಗೊಂಡೋಗಿಡು. ಹೀ ಆಲ್ಸೋ ಬಿ ವೆರಿ ಹ್ಯಾಪಿ. ಖುಷಿಯಾಗಿ ಅವರು ಊಟ ಮಾಡಿ ಬಾ ಆಚೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ, ನಿಂಗೆ ಏನು ಬೇಕೋ ಕೊಡಿಸ್ತಾರೆ. ಎಲ್ಲ ನಮ್ಮ ಕೈಲೇ ಇದೆ, ನಾವೇ ಹಾಳು ಮಾಡ್ಕೋತಾ ಇದ್ದೀವಿ.